ಹನುಮಂತ 101ನೇ ದಿನಕ್ಕೆ ಈಗ ಕಾಲಿಟ್ಟಿದ್ದಾರೆ. ಬಹಳಷ್ಟು ಖುಷಿಯ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದ್ರೆ ಈಗ ನೋಡಿ, ಹನುಮಂತನ ಆಪ್ತ ದೋಸ್ತ ಅಂತಾನೆ ಕರೆಯಲ್ಪಡುವಂತ ಧನರಾಜ್ ಅವರು ಡೇಂಜರ್ ಝೋನ್ ನಲ್ಲಿ ಇದ್ದಾರೆ. ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಅವರೇನಾದ್ರೂ ಆಚೆ ಹೋಗ್ತಾರಾ? ಸೊ ಖಂಡಿತವಾಗಿಯೂ ಕೂಡ ಹೇಳಕ್ಕಾಗಲ್ಲ, ತುಂಬಾನೇ ಕಷ್ಟಕರ. ಹನುಮಂತ ಫೈನಲ್ಸ್ ಗೆ ಬಂದೇ ಬರ್ತಾರೆ. ಆದ್ರೆ ಧನರಾಜ್ ಅವರು ಫೈನಲ್ಸ್ ಗೆ ಬರೋದು ಡೌಟ್ ಅಂತಾನೆ ಹೇಳ್ಬೋದು. ನೋಡ್ಬೇಕು ಏನಾಗುತ್ತೆ ಅಂತ. ಚೈತ್ರ ಅವರು ನಾಮಿನೇಟ್ ಆಗಿದ್ದಾರೆ, ಭವ್ಯ ಅವರು, ತ್ರಿವಿಕ್ರಮ್ ಅವರು, ಧನರಾಜ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ನೋಡೋಣ, ಸೊ ಇಷ್ಟು ಜನರ ಪೈಕಿ ಯಾರು ಇವರ ಆಚೆ ಹೋಗ್ತಾರೆ. ಧನರಾಜ್ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಈ ವಾರ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ಲೋ ಆಗ್ತಾ ಬಂತು. ಸೊ ಸ್ವಲ್ಪ ವೋಟ್ಸ್ಗಳ ಅವಶ್ಯಕತೆ ಇದೆ. ನೋಡಬೇಕು, ವೋಟ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ, ಜನರು ಯಾವ ರೀತಿ ವೋಟ್ ಮಾಡ್ತಾರೆ ಆ ರೀತಿ. ಹನುಮಂತ ಮತ್ತೆ ಈಗ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಆಡಬೇಕಾಗತ್ತೆ, ಯಾಕಂದ್ರೆ ಅವ್ರು ಫೈನಲ್ಗೆ ಬರಬೇಕಾಗುತ್ತೆ. ಈಗ ಒಂದು ಜೋಡಿ ಟಾಸ್ಕ್ ರೀತಿ ಮಾಡ್ತಿದ್ದಾರೆ. ಆದ್ರೆ ಇನ್ಮೇಲೆ ಇಂಡಿಪೆಂಡೆಂಟ್ ಆಗಿ ಆಡಬೇಕು. ಹನುಮಂತ ಫೈನಲ್ ಸ್ಪರ್ಧಿಯಾಗಿದ್ದು ಎಲ್ರಿಗೂ ಕೂಡ ಖುಷಿ ಇದೆ. 101ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಹನುಮಂತ. ಎಲ್ಲರೂ ಕೂಡ ವಿಶ್ ಮಾಡ್ತಿದ್ದಾರೆ. ಸುದೀಪ್ ಸರ್ ಕೂಡ ಅಷ್ಟೇ ಬಹಳಷ್ಟು ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ. ಹನುಮಂತ ಈ ವಾರ ನಾಮಿನೇಟ್ ಆಗಿಲ್ಲ, ಬಚಾವಾಗಿದ್ದಾರೆ. ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಈ ವಾರ ನಾಮಿನೇಷನ್ ಇಂದ ಬಚಾವಾಗಿದ್ದಾರೆ, ಪಾರಾಗಿದ್ದಾರೆ. ವೋಟ್ ಹಾಕುವಂತ ಅವಶ್ಯಕತೆವೇ ಇಲ್ಲ. ಸೊ ಯಾಕೆಂದ್ರೆ ಪ್ರತಿ ವಾರ ಹನುಮಂತ ಹೆಸರನ್ನ ತಗೋತಾ ಇದ್ರು, ನಾಮಿನೇಟ್ ಮಾಡ್ತಾ ಇದ್ರು ಅಲ್ಲಿರುವಂತ ಸ್ಪರ್ಧಿಗಳು. ಆದ್ರೆ ಈ ವಾರ ಸೇಫ್ ಆಗಿದ್ದಾರೆ ಹನುಮಂತ. ಒಂದು ಖುಷಿಯ ವಿಚಾರ ಇದು. ವೋಟ್ ಆಗೋದು ಬೇಕಾಗಿಲ್ಲ, ಜಸ್ಟ್ ಹನುಮಂತ ಆರಾಮಾಗಿ ಕೂತ್ಕೋತಾರೆ, ಚಿಲ್ ಮಾಡ್ತಾರೆ. ನೆಕ್ಸ್ಟ್ ವಾರಕ್ಕೆ ಡೈರೆಕ್ಟ್ ಅಂತಾನೆ ಹೇಳ್ಬೋದು.